ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಇವತ್ತು ಹೊನ್ನಾಳಿ ನ್ಯಾಮತಿ ಬಂದನ್ನು ಘೋಷಣೆ ಮಾಡಲಾಗಿದೆ. ಕಾರಣ ಏನಂತಂದರೆ ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ರೈತರು ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿದ್ದಾರೆ, ಹೀಗಾಗಿ ಅವರಿಗೆ ಸರಿಯಾದಂಥ ಬೆಲೆಯನ್ನು ಕೊಡ್ತಿಲ್ಲ ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂಥ 2,400 ರೂಪಾಯಿ ಬೆಂಬಲ ಬೆಲೆ ಏನಿದೆ, ಆ ಬೆಂಬಲ ಬೆಲೆಗೆ ತಕ್ಕಂತೆ ಖರೀದಿ ಕೇಂದ್ರ ತೆಗೆದು ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕಂತ ಹೇಳಿ ಆಗ್ರಹಿಸ್ತಾ ಇತ್ತು. ಆದರೂ ಕೂಡ ಯಾವುದೇ ರೀತಿಯಂತ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆಗೆದೇ ಇರೋದಕ್ಕೆ ಇವತ್ತು ಹೊನ್ನಾಳಿ ನ್ಯಾಮತಿಯನ್ನು ಬಂದ್ ಮಾಡಿ ಒಂದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಏನಂತಂದರೆ ಬೆಂಬಲ ಬೆಲೆ ಅಡಿಯೇ ಒಂದು ಖರೀದಿ ಕೇಂದ್ರ ತೆರೆದು ಅದರಿಂದ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಹೊನ್ನಾಳಿ ನ್ಯಾಮತಿ ಸಂಪೂರ್ಣ ಸ್ತಬ್ಧ ಆಗಿದೆ. ಯಾವಾಗಲೂ ಜನಜಂಗುಳಿಯಿಂದ ಗಿಜಿಗುಡುತ್ತಿದ್ದಂಥ ರಸ್ತೆಗಳು ಕೇವಲ ಬೆರಳೆಣಿಕೆಯಷ್ಟು ವಾಹನ, ಅಂದರೆ ಅವರು ಕೆಲವೊಂದಿಷ್ಟು ನಿತ್ಯದ ಕೆಲಸಗಳಿಗೆ ಏನು ಓಡಾಡ್ತಾ ಇರ್ತಾರೆ ಅವ್ರನ್ನ ಆ ವಿಚಾರಕ್ಕಾಗಿಯೇ ಬಿಟ್ಟು ಉಳಿದವರಿಗೆ ಒಂದು ಬಂಧನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ನೀಡುವಂತೆ ಕೂಡ ಕಳೆದ 2-3 ದಿನಗಳಿಂದಲೂ ಏನು BJP ಘಟಕದಿಂದ ಒಂದು ಮನವಿಯನ್ನು ಮಾಡಲಾಗ್ತಾ ಮನವಿ ಕೂಡ ಎಲ್ಲರೂ ಸ್ಪಂದಿಸಿದ್ದಾರೆ. ಯಾವಾಗಲೂ ಅಂಗಡಿ ಮುಂಗಟ್ಟಿದ್ದು ತೆರೆದಿರುತ್ತು, ಆ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿದೆ. ಈಗ ಮೆಡಿಕಲ್ ಶಾಪ್ ನೋಡ್ತಿರ್ಬೋದು, ಮೆಡಿಕಲ್ ಶಾಪ್ ಇಲ್ಲಿ ಒಂದು ಇದೆ. ಆ ಮೆಡಿಕಲ್ ಶಾಪಲ್ಲೂ ಕೂಡ ಅಗತ್ಯ ವಸ್ತುಗಳಿಗೆ ಅಂದರೆ ಮೆಡಿಕಲ್ ಸೇವೆ ಆಗಿರ್ಬೋದು ಅಥವಾ ಇತರೆ ತರಕಾರಿ ಸಾಮಗ್ರಿ, ಹಾಲು, ಈ ಅಗತ್ಯ ವಸ್ತುಗಳಿಗೆ ಮಾತ್ರ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡದೆ ಉಳಿದವರು ಎಲ್ಲ ಸಂಪೂರ್ಣ ಅಂಗಡಿ ಮುಂಗಟ್ಟು ವಾಣಿಜ್ಯ ಮಳಿಗೆಗಳೇನಿದೆ ಎಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದು ಏನಂತಂದರೆ 2,400 ರೂಪಾಯಿ ಏನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಕೇಂದ್ರವನ್ನು ತೆರೆದು ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕು. ಇದು BJP ಘಟಕದಿಂದ ಕೂಡ ಒಂದು ಬಂದ್ಗೆ ಘೋಷಣೆ ಮಾಡಿದ್ದಾರೆ. ಆದರೆ ರೈತರ ಸಮಸ್ಯೆ ಇಲ್ಲಿ ನಿಜವಾಗ್ಲೂ ಕೂಡ ಇದೆ. ಇದು ರಾಜಕೀಯದಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ರಾಜಕೀಯ ವಿಚಾರ ಅಲ್ಲ, ಆದರೆ ರೈತರಿಗೆ ಇಲ್ಲಿ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆ. ಖರೀದಿ ಕೇಂದ್ರವನ್ನು ತೆರೆದು ಅವರಿಂದ ಹೆಚ್ಚಿನ ಬೆಲೆಗೆ ಅಂದರೆ ಏನು ಮೆಕ್ಕೆಜೋಳವನ್ನು ಖರೀದಿ ಮಾಡಿದ್ರು ಕೂಡ ರೈತರಿಗೆ ಅದರಿಂದ ಅನುಕೂಲ ಆಗುತ್ತೆ. ಹೀಗಾಗಿ ಈ ಬಂದನ್ನು ಘೋಷಣೆ ಮಾಡಿ ಈಗ ಅದಕ್ಕೆ ಮೆಕ್ಕೆಜೋಳಕ್ಕೆ ಒಂದು ಬೆಲೆಯನ್ನು ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ BG ನ್ಯೂಸ್ ಫಸ್ಟ್ ದಾವಣಗೆರೆ.